ರೀ, ಅವರು ಈಗ ತಾನೇ ಆಸ್ಪತ್ರೆಯಿಂದ ಬಂದರು. ರಿಪೋರ್ಟ್ಸ್ಗಳನ್ನೆಲ್ಲ ನಾನೇ ನೋಡಿದೆ, ಪಾಸಿಟಿವ್ ಅಂತ ಇದೆ. ಬುದ್ಧಿ ಇದೆ ಅಂತ ಅವಳಿಗೆ. ಮಗು ಆಗಿ ಇನ್ನೂ 6 ತಿಂಗಳು ಆಗಿಲ್ಲ. ಈಗ ತಾನೇ ಅಮ್ಮಾಜಿ ಗಲಾಟೆ, ಪ್ರೆಗ್ನೆನ್ಸಿ ಅಂತ ದೇಹ ಜರ್ಜರಿತವಾಗಿ ಹೋಗಿರುತ್ತೆ. ಈಗ ಮತ್ತೆ ಪ್ರೆಗ್ನೆಂಟು ಅಂದ್ರೆ ಇದನ್ನ ಯಾರು ಹೇಳೋರು ಅವ್ರಿಗೆ? ಡೇಂಜರಸ್ ವೈಶಾಲಿ. ಮಗು ಅನಾರೋಗ್ಯದಿಂದ ಹುಟ್ಟಬಹುದು, ಅಥವಾ ತಾಯಿಗೆ ಹೆಚ್ಚು ಕಡಿಮೆ ಆಗ್ಬೋದು. ದೇಹದಲ್ಲಿ ಶಕ್ತಿ ಇರಲ್ಲ ಅಲ್ವಾ? ಇದೆಲ್ಲ ನನಗೂ ಗೊತ್ತಿದೆ ಸುಶೀಲ್. ಮತ್ತೆ ಹೇಳ್ಬೇಕಲ್ವಾ ನೀನು? ನಾನು ಹೇಳಿದ್ರೆ ಕೇಳ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ. ಈ ಸತ್ಯಂಗಾದ್ರೂ ಬುದ್ಧಿ ಬೇಡವಾ? ಅವಳು ನಂದು ಏನು ಪ್ರಯೋಜನ ಇದೆ ಹೇಳಿ? ಇವಳು ತಾನೇ ಹೇಳ್ಬೇಕಾಗಿರೋಳು. ಮಗು ಬೇಡ ಅಂತ ಹೇಳು. ನಾನು ಹೇಳಲ್ಲಪ್ಪ, ಹಾಗೆ ಹೇಳಕ್ ನನ್ನ ಕೈನಲ್ಲಂತೂ ಆಗಲ್ಲ. ಹಿಂಗೆ ಜಾರ್ಕೊಂಡ್ರೆ ಸಾವಿತ್ರಿನ ಕಳ್ಕೊಂಡ್ಬಿಡ್ತೀವಿ ವೈಶಾಲಿ. ಸುಶೀಲ್, ನಿಮ್ಮ ಕೈನೇನಾದರೂ ಹೇಳಕ್ಕಾದ್ರೆ ನೀವೇ ಹೇಳಿ. ಯಾರಂತೆ ಡಾಕ್ಟ್ರು? ನರ್ಮದಾ. ಹಲೋ ಅಪ್ಪ, ಎಲ್ಲಿದ್ದೀರಾ? ಇಲ್ಲೇ ಹೊರಗಡೆ ಇದ್ದೀನಮ್ಮ. ತಕ್ಷಣ ಸ್ವೀಟ್ ತಗೊಂಡು ನಮ್ಮ ಮನೆಗೆ ಬನ್ನಿ. ಯಾಕಮ್ಮ? ನಿಮ್ಮ ಮಗಳು ಮತ್ತೆ ತಾಯಿ ಆಗ್ತಾ ಇದ್ದಾಳೆ. ಮೊದಲನೇ ಮಗು ಆಗಿ 6 ತಿಂಗಳಾಗಿತ್ತು. ಇನ್ನೊಂದು ಮಗುಗೆ ಪ್ರಯತ್ನ ಪಟ್ಟರು, ತಾಯಿ ಮಗು ಇಬ್ರು ಹೋಗ್ಬಿಟ್ರು. ಹೊಡಿಬೇಕಂತ ಗಂಡರಿಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಅಳಿಯೋದ್ರಿಗೆ? ಯಾಕಪ್ಪ, ಅವ್ರೇನ್ ಮಾಡಿದ್ರು? ಅಲ್ಲ, ಇಷ್ಟು ಬೇಗ ಇನ್ನೊಂದು ಮಗು ಯಾಕೆ ಬೇಕಾಗಿತ್ತು? ಈ ಪ್ರಪಂಚಕ್ಕೆ ಇನ್ನೊಂದು ಜೀವ ಬರ್ತಿದೆ ಅಂದ್ರೆ ಸಂತೋಷ ಪಡ್ಬೇಕು. ನೀವೇನಪ್ಪ ಹೀಗೆ ಹೇಳ್ತಾ ಇದ್ದೀರಾ? ಅರ್ಥ ಮಾಡ್ಕೋ ಸಾವಿತ್ರಿ. ಅಪ್ಪ, ನೀವ್ ನನ್ನ ಅರ್ಥ ಮಾಡ್ಕೊಳ್ಳಿ. ನನಗಾಗಿರೋ ಸಂಭ್ರಮನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಫೋನ್ ಮಾಡಿದೆ. ನೀವ್ ನೋಡಿದ್ರೆ ನಿಮಗ್ ನಿಜವಾಗ್ಲೂ ಸಂಭ್ರಮ ಆಗ್ತಿಲ್ವಾಪ್ಪ? ಇದೇ ಅಮ್ಮ, ಆದ್ರೆ ಮಕ್ಕಳಿಗೆ ಮಕ್ಕಳಾಗ್ತಿಲ್ಲ ಅಂದ್ರೆ ಚಡ್ಪಡಿಸೋ ಅಪ್ಪ ಅಮ್ಮಂದ್ರನ್ನ ನೋಡಿದ್ವಿ. ಮಗಳಿಗೆ ಮಗು ಆಗ್ತಿದೆ ಅಂದ್ರೆ ಯೋಚನೆ ಮಾಡ್ತಿರೋ ಅಪ್ಪನ ನೋಡ್ತಾ ಇರೋದು ಮೊದಲನೇ ಸರ್ತಿ. ಯೋಚನೆ ಮಾಡಬೇಡಿಪ್ಪ. ಹೆರಿಗೆ ಬಾಣಂತನಕ್ಕೆ ಅಲ್ಲಿಗೆ ಬರಲ್ಲ, ನಿಮಗೆ ಖರ್ಚು ತರಲ್ಲ. ಇದು ಖರ್ಚಿನ ಪ್ರಶ್ನೆ ಅಲ್ಲ ಸಾವಿತ್ರಿ. ಅರ್ಥ ಆಗುತ್ತಪ್ಪ. ಮೊದಲನೇ ಹೆರಿಗೆ ಖರ್ಚನ್ನ ನೀವು ನೋಡ್ಕೋಬೇಕಾಗಿತ್ತು, ಅದಾಗಲಿಲ್ಲ. ಈಗ ಎರಡನೇದು, ಇದನ್ನು ವಹಿಸ್ಕೊಳ್ಳಿಲ್ಲ ಅಂದ್ರೆ ಬೀಗ್ರೇನು ಅನ್ಕೋತಾರೋ ಅಂತ ನಿಮಗೆ. ವಹಿಸ್ಕೊಂಡ್ರೆ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಅಂತ ಅರ್ಥ ಆಗುತ್ತೆ ಬಿಡಿಪ್ಪ. ನಂದು ಅಂತ ಸ್ವಲ್ಪ ದುಡ್ಡು ಉಳಿಸಿದ್ದೀನಿ, ಅದನ್ನು ಕೊಡ್ತೀನಿ. ಅದರಲ್ಲೇ ಹೆರಿಗೆ ಬಾಣಂತನ ಎಲ್ಲನೂ ಆಗುತ್ತೆ. ನನ್ನ ದುಡ್ಡು ಅಂತ ಯಾರಿಗೂ ಹೇಳ್ದೇ ಇದ್ರೆ ಸರಿ. ಗಂಡನ ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಎಷ್ಟೋ ವಿಷಯಗಳನ್ನ ತಾಯಿ ಮನೆಯವ್ರ ಹತ್ರ ಹೇಳ್ಕೋಬೇಕು ಅಂದ್ಕೊಂಡೆ. ಆದರೆ ನೀವು ಮಗಳು ನಮಗೆ ಸೇರಿದವಳೆ ಅಲ್ಲ ಅನ್ನೋ ಥರ ನಡ್ಕೊಂಡ್ಬಿಟ್ರಿ. ಎಲ್ಲರೂ ಇದ್ದು ಅನಾಥೆ ಅನ್ನಿಸ್ತಿದೆಪ್ಪ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮುಂದಿನ ಜನ್ಮದಲ್ಲಿ ನಾನೇ ನಿಮ್ಮ ಮಗಳಾಗಿ ಹುಡ್ತೀನೋ ಇಲ್ವೋ ಗೊತ್ತಿಲ್ಲ, ನೀವೇ ನನಗೆ ಅಪ್ಪ ಆಗ್ತಿರೋ ಇಲ್ವೋ ಗೊತ್ತಿಲ್ಲ. ಇರೋದೊಂದು ಬದುಕು, ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗೆ ಬದುಕಣಪ್ಪ. ದುಡ್ಡುಗೋಸ್ಕರ ಕಟಕರಾಗೋದು ಬೇಡ. ಅಮ್ಮಂಗೆ ಹೇಳ್ಬಿಡಿ ನಿಮ್ಮ ಮಗಳು ತಾಯಿ ಆಗ್ತಾ ಇದ್ದಾಳೆ.
ಏನು ಇಲ್ಲೋಡು. ಏನು ಇಲ್ಲೋಡು ಇಲ್ಲೋಡು ಅಂದ್ರೆ ಅದೇನು ಅಂತ ಹೇಳಿ. ಏನಿಲ್ಲ. ಏನಿಲ್ಲ ಅಂದ್ರೆ ಯಾಕೆ ಬಂದು ಎಬ್ಸಿದ್ರಿ? ಎಷ್ಟು ಚೆನ್ನಾಗಿ ನಾನು ನನ್ನ ಮಗು ನಿದ್ದೆ ಮಾಡ್ತಾ ಇದ್ದೆ, ಮತ್ತೆ ಯಾಕೆ ಬಂದು ಎಬ್ಬಿಸ್ಬೇಕಾಗಿತ್ತು? ಏನಿಲ್ಲ, ಒಂದು 5 ನಿಮಿಷ ನಿನ್ನ ಹತ್ರ ಮಾತಾಡೋಣ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. 3 ನಿಮಿಷ ಟೈಮ್ ಕೊಡ್ತೀನಿ. ಅದೇನು ಹೇಳಬೇಕು ಅಂತಿದ್ರೆ ಹೇಳಿ ಹೊರಡಿ ಪ್ಲೀಸ್. ಇಲ್ಲಿ ನೋಡು ವಿನಿತಾ, ಹಣ್ಣ ಇದು ನನ್ನ ಸ್ವರ್ಗಕ್ಕೆ ಹೋಗಿ ಕಿತ್ಕೊಂಡ್ಬಂದ್ರ? ನಾನು ಹಣ್ಣು ತಿಂದಿಲ್ವಾ? ನಂಗೆ ಇದೆಲ್ಲ ಗೊತ್ತಿಲ್ವಾ? ಪ್ರೀತಿಯಿಂದ ನಿನ್ಗೋಸ್ಕರ ತಂದೆ. ಯಾಕೆ ಹೀಗೆ ಮಾತಾಡ್ತೀಯ? ಅಯ್ಯ, ಹಣ್ಣಲ್ಲಿ ಏನು ಪ್ರೀತಿ ಇರುತ್ತೆ? ಪ್ರೋಟೀನ್ಸ್ ಇರುತ್ತೆ, ರುಚಿ ಇರುತ್ತೆ, ಅಷ್ಟೇ. ನಿನ್ನ ಮಗುಗೆ ನನ್ನ ಮಗುಗೆ ಅಂತ ತಂದೆ. ನೋಡಿ, ಪ್ರತು ನನ್ನ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿಯಾನೆ. ನನ್ನ ಮಗುಗೆ ನನಗೆ ಅಷ್ಟು ಸಾಕು. ನಿಮ್ಮ ದುಡ್ಡಿಂದ ಇದನ್ನು ತಿನ್ನೋ ಅವಶ್ಯಕತೆ ನನಗಿಲ್ಲ, ತಿಳಿತಾ? ಅಕ್ಕ, ನನ್ನ ಬಾಣಂತನನ ನೀವೇ ಮಾಡಬೇಕು ಅಂತ ಹೇಳಿದ ಬಾಯಲ್ಲಿ ಬರ್ತಾ ಇರೋ ಮಾತಾ ಇದು. ಏನಾಗಿದೆ ವಿನಿತಾ? ನಿನ್ನ ಮಗು ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ನನ್ನ ಮಗು ಬಗ್ಗೆ ಯೋಚನೆ ಮಾಡಕ್ ನೀವ್ಯಾರು? ಪ್ರತು ಇದ್ದಾನೆ, ಅತ್ತೆ ಮಾವ ಇದ್ದಾರೆ, ನಮ್ಮಮ್ಮನೂ ಇದ್ದಾರೆ. ಪ್ಲೀಸ್ ಹೊರಡಿ. ನೀ ಏನಾದರೂ ಅನ್ನು ನೋಡು, ಮಗು ಆರೋಗ್ಯಕ್ಕೆ ಒಳ್ಳೇದು. ನೀನು ಈ ಹಣ್ಣುಗಳನ್ನ ತಿನ್ಬೇಕು. ನಿನ್ನ ಆರೋಗ್ಯಕ್ಕೂ ಒಳ್ಳೇದು ವಿನತಾ. ತಗೋ, ಹಠ ಮಾಡಬೇಡ, ಒಂದೇ ಒಂದು ತಿನ್ನು. ಹಲೋ, ಗಾಡಿ ಕಳಿಸ್ತೇನೆ. ಸರಿ ಸರಿ, ಓಕೆ ಓಕೆ. ಕುಕ್ಕೆ ಸುಬ್ರಹ್ಮಣ್ಯ ಗಾಡಿ ಹೋಯ್ತಾ ನೋಡ್ರ? ಲೋಕಿ ಕಡೆ ಪಾರ್ಟಿ 5 ನಿಮಿಷ ಲೇಟ್ ಆದ್ರೂ ಬೈಕ್ ಅಂತಾನೆ. ಯಾಕೆ ಹಿಂಗೆ ನಿಂತಿದ್ದೀರಾ? ಬೇರೆ ಕೆಲ್ಸ ಇಲ್ವಾ? ಹಿಂಗಾದ್ರೆ ಟ್ರಾವೆಲ್ಸ್ ಗತಿ ಏನಾಗಬೇಕು? ಇಬ್ರು ಹೋಗಿ ನಾವು ಹತ್ರ ಮಾತಾಡ್ಬೇಕು. ಏನವಸಿ ವ್ಯತ್ಯಾಸ ಆದಂಗದೆ. ಯಾಕೆ ಬೇಜಾರಲ್ಲಿದ್ದೀರಾ? ಮನೇಲಿ ಯಾರಾದರೂ ಏನಾದ್ರು ಅಂದ್ರ? ಬೇಜಾರಾಗದೇ ಇರತ್ತ ನೀನು ಮಾಡೋ ಕೆಲಸಕ್ಕೆ. 26 ವರ್ಷ ನೀನು ಸಿಕ್ಕಿರ್ಲಿಲ್ಲ. ಅದು ಹಾಗೆ ಮುಂದುವರೆದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನಿಸ್ತಾ ಇದೆ. ಏನಾಯ್ತೀಗ? ಯಾವ ಪಾಪ ಮಾಡಿದೆ ಅಂತ ಇಷ್ಟೊಂದು ದೊಡ್ಡ ದೊಡ್ಡ ಮಾತಂತಿದ್ದೀರಾ? ನಡೀರಿ, ಟೀ ಕುಡ್ಕೊಂಡು ಮಾತಾಡವ. ಇಲ್ಲೆಲ್ಲ ಅವರೇ, ಮನೆ ವಿಷಯ ಬೇಡ. 4 ಜನಕ್ಕೆ ನಿನ್ನ ಬಗ್ಗೆ ಗೊತ್ತಾದ್ರೆ ನಿನ್ನಿಂದ ದೂರ ಇರ್ತಾರೆ. ಆಗ ನಿನಗೂ ಬುದ್ಧಿ ಬರುತ್ತೆ. ಸುಮ್ಕೆ ಏನೋ ಅನ್ಬೇಡಿಯಪ್ಪ. ಏನಾಯ್ತೀಗ? ಗೊತ್ತಿಲ್ವಾ ನಿನಗೆ? ಸಾವಿತ್ರಿ ತಾಯಿ ಆಗ್ತಿದ್ದಾಳೆ. ಬುದ್ಧಿ ಇದೆಯೇನೋ ಸತ್ಯ ನಿನಗೆ? ಮೊದಲನೇ ಮಗುಗಿನ್ನೂ ಸರಿಯಾಗಿ 6 ತಿಂಗಳು ತುಂಬಿಲ್ಲ, ಆಗಲೇ ಇನ್ನೊಂದು ಮಗು ಅಂದ್ರೆ ಒಂದು ಮಗು ಸಾಲ್ದಾ? ಬಡ್ಕೊಂಡೆ ವಿಲಾದಾಗೆ ನನ್ನ ಮಾತೇ ಕೇಳಲಿಲ್ಲ. ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ನನಗೆ. ನೀನೊಬ್ಬ ಸಾಚ. ಸಾವಿತ್ರಿ ಸರಿ ಇಲ್ಲ ಅನ್ನೋ ಥರ ಮಾತಾಡಬೇಡ. ಸಾವಿತ್ರಿ ಯಾವತ್ತೂ ಅವಳಿಗಿಷ್ಟದಂತೆ ನಡ್ಕೊಂಡವಳೆ ಅಲ್ಲ. ಬರ್ತಾ ನನಗೆ ಗೊತ್ತಿರೋ ಡಾಕ್ಟರ್ಗೆ ಫೋನ್ ಮಾಡಿದ್ದೆ. ಏನು ಹೇಳಿದ್ರು ಗೊತ್ತಾ? ಹೆರಿಗೆಯಲ್ಲಿ ತಾಯಿ ಮಗು ಇಬ್ರು ಬದುಕೋದು ಅನುಮಾನ ಅಂದ್ರು. ಹೆಂಡತಿನ ಸಾವಿನ ದವಡೆಗೆ ನೋಕೋ ನೀನೆಂತ ಗಂಡನು? ನಾನೊಬ್ಬ ಕೊಲೆಗಾರ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲಪ್ಪ. ನ್ಯಾಯವಾಗಿ ಯೋಚನೆ ಮಾಡಿ. ಪಾಲ್ ನನ್ನ ಒಬ್ಬಂದೇ ಅಲ್ಲ. ಅಮ್ಮಯ್ಯ ಆಗ್ತೀನಿ. ಸಾವಿತ್ರಿ ಪಿಟ್ಟೋಯ್ತಾಳೆ ಅಂತ ಮಾತ್ರ ಹೇಳ್ಬೇಡಿ. ಒಪ್ಕೋತೀನಿ, ನಂದು ತೆಪ್ಪೈತೆ. ನಾನು ಯೋಚನೆ ಮಾಡಬೇಕಾಗಿತ್ತು. ಈಗ ಮುಂದೇನಾಗಬೇಕು ಅಂತ ಒಂದು ಐಡಿಯಾ ಕೊಡಿ. ಸಾವಿತ್ರಿ ನನ್ನ ಜೊತೆಗಿರ್ಬೇಕು ಅಷ್ಟೇ. ಹಾಗಿದ್ರೆ ನೀನೇ ಅವಳನ್ನು ಕನ್ವಿನ್ಸ್ ಮಾಡಬೇಕು. ಏನಂತ? ಸದ್ಯಕ್ಕೆ 2 ವರ್ಷ ಮಗು ಬೇಡ, ಆಮೇಲೆ ಆಗ್ಲಿ. ಕೈಯಿಂದ ಆಗಲ್ಲ. ಗಂಡನಾಗಿ ನೀನು ಹೇಳಿದ್ರೆ ಇನ್ಯಾರು ಹೇಳಕ್ಕಾಗತ್ತೆ? ನಾವು ಹೇಳಕ್ಕಾಗತ್ತಾ? ನಾನು ಹೇಳಿ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಯಾಕಂದ್ರೆ ಸಾವಿತ್ರಿಗೆ ಮಗು ಹೋಗ್ತಿರೋದು ಅವಳು ಇಷ್ಟಪಟ್ಟೇನೆ.
ಯಾವುದೇ ಕಾರಣಕ್ಕೂ ಬಲವಂತ ಮಾಡಿಲ್ಲಪ್ಪ. ನಿನ್ನ ಮಾತಿನಲ್ಲಿ ಸುಳ್ಳಿಲ್ಲ ತಾನೆ? ಯಾವರಣೆಗೂ ಇಲ್ಲ. ಮನೆಯವ್ರನ್ನೆಲ್ಲ ಎದುರಾಕೊಂಡು ಚಿಕ್ಕಮಂಗ್ಳೂರಿಗೆ ಹೊರಟಿದ್ದು ಮಗುಗೋಸ್ಕರನೇ. ಈಗ ನಾನು ಹೋಗಿ ಹೇಳಿದ್ರೆ ಕೇಳ್ತಾಳ? ನೀವೇ ಸ್ವಲ್ಪ ಯೋಚನೆ ಮಾಡಿ. ನೀನು ಹೇಳ್ಬೇಕಾಗಿತ್ತಲ್ವೇನೋ ಸಾವಿತ್ರಿಗೆ ಈಗ ಮಗು ಬೇಡ ಅಂತ, ಅಥವಾ ಅವಳು ಹೀಗೆ ಆಡ್ತಿದ್ದಾಳೆ ಅಂತ ನಮಗಾದ್ರೂ ಹೇಳ್ಬೇಕಾಗಿತ್ತಲ್ವಾ? ನನ್ನಿಂದ ಮಾತು ತಗೊಂಡಿದ್ಲು ಯಾರಿಗೂ ಹೇಳ್ಬೇಡ ಅಂತ. ಯಾಕಂತೆ? ಗೊತ್ತಿಲ್ಲ. ಏನಾದ್ರೂ ಒಂದು ಎಡವಟ್ಟು ಮಾಡ್ಕೋತೀರಾ ಅಂತ ಗೊತ್ತಿತ್ತು, ನೆಮ್ಮದಿನೇ ಕೊಡಲ್ಲ ನೀವುಗಳು. ಅಪ್ಪ ನನ್ ಅದೇ ಬನ್ನಿ ಇಲ್ಲಿ ಬನ್ನಿ. ಇನ್ನೊಂದ್ 2 ಗಂಟೆ ನೀವು ಅಡಿಗೆ ಮನೆ ಕಡೆ ಬರೋ ಹಾಗಿಲ್ಲ. ಸಾವಿತ್ರಿ ಇನ್ನೇನು ಅಡುಗೆ ಮುಗಿತಾ ಬಂತು. ನಾನ್ ಶುರು ಮಾಡ್ತೀನಲ್ಲ, ಬನ್ನಿ ನೀವು. ಏನಾಗಿದೆ ಸಾವಿತ್ರಿ ನಿನ್ಗೆ? ನಿಮಗೆ ಯಾವ ಸಿಹಿ ಬೇಕು ಹೇಳಿ, ಅದೇ ಸಿಹಿನೇ ಮಾಡೋಣ ಇವತ್ತು. ಸಿಹಿ ಮಾಡೋದಕ್ಕೆ ಇವತ್ತೇನಾದ್ರೂ ಹಬ್ಬ ಇದೆಯಾ? ಸುಮ್ನೆ ಯಾಕೆ ಮಾಡ್ಬೇಕು? ಅದು ಅಲ್ಲದೆ ನಾನು ಆದಷ್ಟು ಬೇಗ ಅಡುಗೆ ಮುಗಿಸ್ಬೇಕು. ಸುಶೀಲ್ಗೆ ಕ್ಯಾರಿಯರ್ ಪ್ಯಾಕ್ ಮಾಡ್ಬೇಕು. ಅತ್ತೆ, ಸಿಹಿ ಮಾಡ್ಬಿಟ್ರೆ ಮಾವಂಗೆ ಸಿಹಿನ ಕ್ಯಾರಿಯರ್ ಅಲ್ಲೇ ಕಳಿಸ್ಬೋದಲ್ಲ. ಅತ್ತೆ, ಮಾವನ ಆಫೀಸಿಂದ ಡ್ರೈವರ್ ರಾಜೇಶ್ ಫೋನ್ ಮಾಡಿದ್ರು, ಹೊರಡ್ಲಾ ಅಂತ. ವಿನುತಾ, ಒಂದ್ 10 ನಿಮಿಷ ಕ್ಯಾರೆಟ್ ಹಲ್ವಾ ಮಾಡ್ಬಿಡ್ತೀನಿ. ನಿನ್ಗೂ ಕ್ಯಾರೆಟ್ ಹಲ್ವಾ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹಣ್ಣು ತರಕಾರಿ ಜೊತೆ ಮಿತವಾಗಿ ಸಿಹಿನೂ ತಿನ್ಬೇಕು. ಮಾಡ್ಬಿಡ್ತೀನಿ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ, ಮಾವಯ್ಯನು ಮನೆಯಲ್ಲೇ ಇದ್ದಾರೆ. ಅವ್ರಿಗೇನ್ ಬೇಕೋ ಅದನ್ನು ಕೇಳ್ಬಿಡ್ತೀನಿ, ಅದನ್ನು ಮಾಡ್ಬೇಡ. ಅತ್ತೆ, ಏನಾಗಿದೆ ಅವ್ರಿಗೆ? ಯಾಕೆ ಹೀಗೆ ಆಡ್ತಾ ಇದಾರೆ? ಇವ್ರ ಅತಿರೇಕದ ಪರಮಾವಧಿ ಇನ್ನು ಯಾವ ಮಟ್ಟಕ್ಕೆ ಮುಟ್ಟುತ್ತೋ ಅದು ಯಾರಿಗೆ ಗೊತ್ತು. ಬೇರೆ ದಾರಿನೇ ಇಲ್ಲ ಕಾಂಚನ, ಏನನ್ನು ಸಹಿಸ್ಕೊಳ್ಳೇಬೇಕು. ಇನ್ನು 9 ತಿಂಗಳು. ಆದರೆ ಯಾಕೆ ಸಾವಿತ್ರಿ ಹೀಗಾಗೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವಳು ಓದ್ತೇ ಇರಬಹುದು, ಆದರೆ ತಿಳುವಳಿಕೆ ಇರೋಳು. ಅಂಥದ್ರಲ್ಲಿ ಅವಳ ಜೀವನ ಯಾಕೆ ಹೀಗೆ ಮಾಡ್ಕೊಂಡು ಅಂತಾನೆ ಗೊತ್ತಾಗ್ತಿಲ್ಲ. ಮೊದಲು ಈ ವಿಷಯನ ಪದ್ಮಾಂಟಿಗೆ ತಿಳಿಸಿ ಬಂದು ಕರ್ಕೊಂಡು ಹೋಗ್ಲಿ. ಇಂಥ ಟೈಮಲ್ಲಿ ಅವ್ರು ಈ ಮನೇಲಿ ಇರೋದೇ ಬೇಡ, ಅವ್ರ ತಾಯಿ ಮನೇಲಿರೋದೇ ವಾಸಿ. ಅಕ್ಕ ಅಕ್ಕ ಅಂತ ಪೂಜಿಸ್ತಿದ್ದೆ. ತೊಂದರೆ ಆಗದೆ ಇದ್ರೆ ಪೂಜೆ ಪುನಸ್ಕಾರ ಎಲ್ಲ. ತೊಂದರೆ ಕೊಡೋಕೆ ಶುರು ಮಾಡಿದ್ರೆ ದೇವ್ರನ್ ಬೈಯಲ್ವಾ? ಹಾಗೆ. ಡಾಕ್ಟರ್ ನರ್ಮದಾ ಅಂದ್ರೆ? ನಾನೇ ಹೇಳಿ. ನೀವೇನು ಡಾಕ್ಟ್ರು ಅಥವಾ ದನಕಾಯವರು? ನೋಡಿ ಮಿಸ್ಟರ್, ನೀವು ಏನು ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ನಿಮಗಿದೆಯಾ? ಸಾವಿತ್ರಿಗೆ ತೊಂದರೆ ಆದರೆ ನೀವು ಪರ್ಮನೆಂಟ್ ಆಗಿ ಜೈಲಿನಲ್ಲಿ ಇರಬೇಕಾಗುತ್ತೆ. ಸಾವಿತ್ರಿ ಜೊತೆ ಸೇರಿಕೊಂಡು ಅವಿವೇಕಿತನ ಪ್ರದರ್ಶನ ಮಾಡ್ತಾ ಇದ್ದೀರಲ್ಲ, ಬುದ್ಧಿ ಇಲ್ಲ ನಿಮಗೆ? ಅಂದ್ರೆ ನೀವು ಸತ್ಯನ ತಂದೆ, ಸಾವಿತ್ರಿಗೆ ಮಾವ. ವಿಷಯ ಗೊತ್ತಾಗಿದೆ. ಸಾವಿತ್ರಿ 2ನೇ ಸರ್ತಿ ತಾಯಿ ಆಗೋದಕ್ಕೆ ನೀವೇ ಪ್ರೇರಕ ಶಕ್ತಿ ಅಂತ. ಡಾಕ್ಟರ್ಗಳು ಜೀವ ಉಳಿಸೋದ್ರ ಕಡೆ ಗಮನ ಹರಿಸ್ಬೇಕ್ರಿ. ಮೊದಲನೇ ಮಗು ಹುಟ್ಟಿ ಇನ್ನೂ 6 ತಿಂಗಳು ಕೂಡ ಆಗಿಲ್ಲ. ಅಷ್ಟರಲ್ಲೇ ಅವಳಿಗೆ 2ನೇ ಸರ್ತಿ ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಆಸೆ ಚಿಗುರಿಸಿದಿರಲ್ಲ, ಏನು ನಿಮ್ಮ ಉದ್ದೇಶ? ನೋಡಿ ಸರ್, ಸಾವಿತ್ರಿ 2ನೇ ಮಗು ಮಾಡ್ಕೊಳ್ಳೋದಕ್ಕೆ ನಾನೇ ಪ್ರೇರೇಪಿಸಿದೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಅದು ಅವರಿಬ್ಬರು ಇಚ್ಛೆಯಿಂದ ಪಡ್ಕೊಂಡಿರೋದು. ನೀವು ನನ್ನ ಹತ್ರ ಬಂದು ಕೇಳಿದ್ರೆ ಅದು ಸರಿಯಲ್ಲ. ಕಳ್ಕೊಳ್ಳೋ ಸಂಕಟ ಏನು ಅಂತ ಬಹುಶಃ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಸಾವಿತ್ರಿ ತರಹನೇ ಮೊನ್ನೆ ಒಂದು ಹೆಂಗಸು 6 ತಿಂಗಳು ಮಗು ಇರೋವಾಗಲೇ ಇನ್ನೊಂದು ಮಗುವಿಗೆ ಪ್ರಯತ್ನ ಪಟ್ಟು ತಾಯಿ ಮಗು ಇಬ್ಬರು ಹೋಗ್ಬಿಟ್ರು. ಕಣ್ಣೆದುರಿಗೆ ಇಂಥ 1000 ನಿದರ್ಶನಗಳಿದ್ರು ನೀವು ಹೀಗೆ ನಡ್ಕೊಳ್ಳೋದು ಸರಿನಾ ಡಾಕ್ಟರ್? ಸರ್, ನಿಜವಾಗ್ಲೂ ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಲ್ಲ, ನಾನು ಯಾಕೆ? ನಿಜವಾಗ್ಲೂ ನಿಮಗೇನು ಗೊತ್ತಿಲ್ವಾ? ಸತ್ಯ ಸಾವಿತ್ರಿ ಚಿಕ್ಕಮಗಳೂರಿಗೆ ಹೋಗಿದ್ದು ಗೊತ್ತಿಲ್ವಾ? ಚಿಕ್ಕಮಗಳೂರಲ್ಲಿ ಒಂದು ವಿಲ್ಲಾದಲ್ಲಿ ಉಳ್ಕೊಂಡಿದ್ರಲ್ಲ, ಅದು ನಿಮ್ಮ ಸೋದರ ಮಾವನು ಅಂತ ನಿಮಗೆ ಗೊತ್ತಿಲ್ವಾ? ನಿಮಗೇನು ಗೊತ್ತಿಲ್ವಾ ಡಾಕ್ಟರ್? ಅವ್ರು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಅರೇಂಜ್ ಮಾಡಿಕೊಟ್ಟೆ ಅಷ್ಟೇ. ಡಾಕ್ಟರ್ ಆದವರು ಸಾವಿತ್ರಿ ಜೊತೆ ಕ್ಲೋಸ್ ರಿಲೇಟಿವ್ ಥರ ಬಿಹೇವ್ ಮಾಡ್ತಾರೆ ಅಂದ್ರೆ ಏನರ್ಥ? ಈ ನಡುವೆ ಸಾವಿತ್ರಿ ನಿಮ್ಮ ಜೊತೆ ಜಾಸ್ತಿ ಕಾಣಿಸ್ಕೊತಿದ್ದಾಳಂತೆ. ಫೋನ್ ಮಾಡಿದ್ರೆ 20-20 ನಿಮಿಷ ಇಬ್ಬರು ಮಾತಾಡ್ತಿರಂತೆ. ನಿಜ ಹೇಳಿ, ಏನು ಮಾಡಬೇಕು ಅಂತಿದ್ರಿ ಸಾವಿತ್ರಿನ? ನೀವು ಯಾರು? ಪ್ಲೀಸ್ ಸರ್, ಡೋಂಟ್ ಮಿಸ್ಟೇಕ್ ಮೀ. ಅವರು ಯಾವಾಗಲೂ ಕಾಂಚನನ್ನ ಚೆಕಪ್ಗೆ ಅಂತ ಕರ್ಕೊಂಡು ಬರ್ತಾ ಇರ್ತಾರೆ. ಯಾವಾಗಲೂ ಮೀಟ್ ಆಗೋದ್ರಿಂದ ಸಲಿಗೆ ಬೆಳೆದಿದೆ. ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಅಷ್ಟೇ. ನಿಜ ಹೇಳ ಸರ್, ಸಾವಿತ್ರಿ ತುಂಬ ಒಳ್ಳೆ ಹೆಣ್ಮಗಳು.
ಸಾವಿತ್ರಿ ತಂದೆ ನಂಜುಂಡಯ್ಯನವರು ಈಗಾಗಲೇ ತಮ್ಮ 2ನೇ ಮಗಳನ್ನ ಕಳ್ಕೊಂಡಿದ್ದಾರೆ. ಅದರಿಂದ ಬಹಳ ನೊಂದಿದ್ದಾರೆ. ಈ ಸಾರ್ತಿ ಸಾವಿತ್ರಿಗೆ ಏನಾದರೂ ಆದರೆ ಅವ್ರು ಬದುಕುಳಿಯೋದೇ ಅನುಮಾನ. ಏನೇನು ನಡೀತಾ ಇದೆಯೋ ಎಲ್ಲ ಒಗಟಾಗಿ ಕಾಣಿಸ್ತಾ ಇದೆ ನನಗೆ. ಹೇಳಿ, 2ನೇ ಹೆರಿಗೆಯಲ್ಲಿ ಸಾವಿತ್ರಿ ಉಳಿತಾಳ? ನಿಮ್ಮ ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳಬೇಕು. ಈ ಸಾರ್ತಿ ಸಾವಿತ್ರಿಗೆ ಏನಾದರೂ ಆದರೆ ಅವ್ರು ಬದುಕುಳಿಯೋದೇ ಅನುಮಾನ. ಏನೇನು ನಡೀತಾ ಇದೆಯೋ ಎಲ್ಲ ಒಗಟಾಗಿ ಕಾಣಿಸ್ತಾ ಇದೆ ನನಗೆ. ಹೇಳಿ, 2ನೇ ಹೆರಿಗೆಯಲ್ಲಿ ಸಾವಿತ್ರಿ ಉಳಿತಾಳ? ನಿಮ್ಮ ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳಬೇಕು. ಐ ಆಮ್ ಸಾರಿ ಸರ್. ಡೆಲಿವರಿ ಟೈಮ್ನಲ್ಲಿ ಸಾವಿತ್ರಿ ಜೀವಕ್ಕೆ ನಾನು ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಅವರು 2ನೇ ಮಗು ವಿಷಯದಲ್ಲಿ ತುಂಬ ಉತ್ಸುಕರಾಗಿದ್ದಾರೆ. ಅವ್ರು ಯಾಕೆ ಆ ಮಗುನ ಅಷ್ಟೊಂದು ಯಾಕೆ ಸುಮ್ಮನಾಗ್ಬಿಟ್ರಿ? ಏನಿಲ್ಲ ಸರ್, ಏನಿಲ್ಲ. ಹೇಳಿ, ಪರವಾಗಿಲ್ಲ. ಇಲ್ಲ, ಅಂಥದ್ದೇನೂ ಇಲ್ಲ. ಸಾವಿತ್ರಿ ಗುಟ್ಟುಗಳನ್ನ ನನ್ನ ಹತ್ರ ಹೇಳಬಾರ್ದು ಅಂತ ಹೇಳಿದಾಳ? ಯಾವ ಗುಟ್ಟು ಸರ್? ಗುಟ್ಟು ಅಂಥದ್ದೇನೂ ಇಲ್ಲ. ಯಾಕೆ ಟೆನ್ಸ್ಡ್ ಆಗಿದ್ದೀರಿ? ತಡವರಿಸ್ತಿದ್ದೀರಿ? ಇಲ್ವಲ್ಲ. ಏನೋ ಮುಚ್ಚಿಡ್ತಾ ಇದ್ದೀರಿ. ಪರವಾಗಿಲ್ಲ, ಬಹಿರಂಗಗೊಳಿಸೋದು ಬೇಡ. ಸಾವಿತ್ರಿ ಇಲ್ಲದೆ ಇದ್ರೆ ನನ್ನ ಮಗ ಇರಲ್ಲ. 26 ವರ್ಷದ ನಂತರ ಸಿಕ್ಕಿದ್ದಾನೆ. ಇಬ್ಬರು 2 ಕಣ್ಣುಗಳು ನನಗೆ. ಒಂದು ಸಹಾಯ ಕೇಳ್ತೀನಿ, ಮಾಡ್ತೀರಾ? ತಂದೆ ಸ್ಥಾನದಲ್ಲಿ ನಿಂತು ನಾನಾಗಲಿ, ಸಾವಿತ್ರಿ ಅವ್ರ ತಂದೆ ನಂಜುಂಡಯ್ಯ ಅವರಾಗಲಿ, ಗಂಡನಾಗಿ ಸತ್ಯ ಆಗಲಿ ಹೇಳೋಕ್ಕಾಗದೇ ಇರೋವಂಥದ್ದು ಡಾಕ್ಟರ್ ಆಗಿ ನೀವು ಹೇಳ್ಬೋದು. ಏನಂತ ಸರ್? 2ನೇ ಮಗುವಿನ ಬೆಳವಣಿಗೆಯಲ್ಲಿ ಸಮಸ್ಯೆ ಇದೆ. ಆ ಮಗು ಕುಂಠಿತವಾಗಿ ಹುಟ್ಟುತ್ತೆ. ತೆಗೆಸ್ಬಿಡಿ ಅಂತ ಹೇಳೋಕ್ಕಾಗತ್ತಾ? ಕ್ರೈಮ್ ಆಗುತ್ತೆ ಸರ್, ಮಾನವೀಯತೆ ಅಲ್ಲ. ಸಾವಿತ್ರಿ ಹೋದ್ಮೇಲೆ ಅವಳು ಮೊದಲನೇ ಮಗು ಅನಾಥವಾಗ್ಬಿಡುತ್ತಲ್ಲ, ಅದು ಮಾನವೀಯತೆನಾ? ಪ್ಲೀಸ್ ಡಾಕ್ಟರ್. ತಾಯಿ, ಸಮಸ್ಯೆಗಳನ್ನ ಕೊಡ್ತೀಯ, ಅದ್ರ ಹಿಂದೆ ಪರಿಹಾರಗಳನ್ನೂ ಇಟ್ಟಿರ್ತೀಯ. ನಮ್ಮ ಕಣ್ಣುಗಳಿಗೆ ಆ ಪರಿಹಾರ ಕಾಣದೆ ಒತ್ತಾಡ್ಬಿಡ್ತೀವಿ. ನಿನ್ನ ತನ್ನ ಸಮಸ್ಯೆ ಇಷ್ಟು ಬೇಗ, ಇಷ್ಟು ಸುಲಭವಾಗಿ ಪರಿಹಾರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನೀನೇ ಬಂದ್ಯಾ? ತಗೋ, ಕುಂಕುಮ ಇಡ್ಲಾ? ಇನ್ನು ಈ ಸಂಭ್ರಮನ 8 ತಿಂಗಳು ನೋಡ್ಬೇಕಲ್ಲ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ನಿಮ್ಗೇನು ಶ್ರೀರಾಮಚಂದ್ರನೋ ಶ್ರೀಕೃಷ್ಣ ಪರಮಾತ್ಮನ ಹುಟ್ಟದನ? ಇರಿಟೇಟ್ ಆಗ್ತಾ ಇದೆ. 1 ವಾರ ಆಯ್ತು ನಾನು ಕರೆಕ್ಟಾಗಿ ನಿದ್ದೆ ಮಾಡಿ. ನಿಮ್ಗೆ ಈ ಹುಚ್ಚಾಟಗಳನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಯಾಕೆ ಹಾಗೆ ಹೇಳ್ತೀಯ ವಿನುತಾ? ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಈಗ ಆರತಿ ಮಾಡಿದ್ದು.
ಹಲೋ ಪ್ರತು, ನನಗೆ ಅರ್ಜೆಂಟಾಗಿ 3 ಲಕ್ಷ ರೂಪಾಯಿ ಬೇಕು. ನನಗೆ ಈ ಮನೇಲಿ ಒಂದು ಕ್ಷಣನೂ ಇರೋಕ್ಕಾಗ್ತಾ ಇಲ್ಲ. ಕಿರಿಕಿರಿ ಆಗ್ತಾ ಇದೆ, ಪ್ಲೀಸ್. ಯಾಕ? ನಾನು ಬೇರೆ ಮನೆ ಮಾಡಬೇಕು ಅದಕ್ಕೆ. ಅತ್ತೆನಾ? ಇಲ್ಲ 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 ಇಲ್ಲ, ಅತ್ತೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೋಡು, ಈ ವಿಷಯನ ಅಮ್ಮಂಗೆ ಹೇಳ್ಬೇಡ. ಬಾಯ್.